ಬ್ರೈನ್ ಡ್ಯಾಮೇಜ್ ಕೂಡ ಸೀಜರ್ಸ್ನ ಕಾಸ್ ಮಾಡಬಹುದು. ಬ್ರೈನ್ ಮ್ಯಾಲ್ ಫಂಕ್ಷನ್ ಆದಾಗ ಅಥವಾ ಜೆನೆಟಿಕ್ ಒರಿಜಿನ್ಸ್ ಏನಾದರೂ ಇದ್ದಾಗ, ಹೆಡ್ ಇಂಜುರೀಸ್, ಸ್ಟ್ರೋಕ್ ಅಥವಾ ಬ್ರೈನ್ ಇನ್ಫೆಕ್ಷನ್ಸ್ ಆದರೆ, ಕೆಲವೊಂದು ಜೆನೆಟಿಕ್ ಸಿಂಡ್ರೋಮ್ಸಿಂದ ಮತ್ತು ಬ್ರೈನ್ ಟ್ಯೂಮರ್ಸಿಂದ ಅನ್ನೋದು ಇವಿಷ್ಟು ನಮಗೆ ಮೇಲ್ನೋಟಕ್ಕೆ ಕಾಣುವಂಥದ್ದು. ಇದನ್ನು ಹೊರತುಪಡಿಸಿ ಪೊಟೆನ್ಷಿಯಲ್ ಕಾಸಸ್ ಆಸ್ ಸಚ್ ಏನಾದರೂ ಇದೆಯಾ? ನೀವು ಹೇಳಿದ್ರಿ ಗ್ಲೂಕೋಸ್ ಕಡಿಮೆ ಆದಾಗಲೂ ಬರಬಹುದು. ಅಂದರೆ ಮಿದುಳು ಕೆಲಸ ಮಾಡೋದಕ್ಕೆ ಏನೇನು ಬೇಕೋ ಅದನ್ನು ಚೇಂಜ್ ಮಾಡೋದು ಏನೇ ಅಂಶ ಆಗಿತ್ತು ಅಂತಂದ್ರೂ ಫಿಟ್ ಆಗ್ಬೋದು. ಉದಾಹರಣೆಗೆ ಮಿದುಳಿಗೆ ರಕ್ತ ಹೋಗಬೇಕು, ಮಿದುಳಿನ ಒಂದು ಕೆಲಸಕ್ಕೆ ರಕ್ತ ಹೋಗೋದು ಕಮ್ಮಿ ಆದರೂ ಸೀಜರ್ ಬರುತ್ತೆ. ಸ್ಟ್ರೋಕ್ ಆದರೆ ಸೀಜರ್ ಆಗ್ಬೋದು. ತಲೆಗೆ ಏಟು ಬಿದ್ದರೆ ಸೀಜರ್ ಆಗ್ಬೋದು. ತಲೆಗೆ ಏಟು ಬಿದ್ದು ವಾಸಿಯಾಗಿ ಅಲ್ಲಿ ಒಂದು ಸ್ಕಾರ್ ಉಳಿದಿರುತ್ತೆ, ಅದರಿಂದ ಫಿಟ್ ಆಗ್ಬೋದು. ಮಿದುಳಲ್ಲಿ ಗೆಡ್ಡೆ ಇದ್ರೆ ಸೀಜರ್ ಆಗ್ಬೋದು. ಮಿದುಳಿನಲ್ಲಿ ನಾರ್ಮಲ್ ಆಗಿ ನಮಗೆ ನೀರಿರುತ್ತೆ, ಆ ನೀರೇನಾದ್ರು ಹರಿಯೋದು ಬ್ಲಾಕ್ ಆಗಿ ನೀರಿನ ಪ್ರಮಾಣ ಜಾಸ್ತಿ ಆಯಿತು ಅಂತಂದರೆ ಅದರಿಂದ ಫಿಟ್ಸ್ ಆಗ್ಬೋದು. ಜ್ವರ ಬಂತು, ಇನ್ಫೆಕ್ಷನ್ ಆಯಿತು ಮಿದುಳಿಗೆ, ಅದರಿಂದ ಫಿಟ್ಸ್ ಆಗ್ಬೋದು. ಮುಖ್ಯವಾಗಿ ಏನು ಗೊತ್ತಾ, ದೇಹದಲ್ಲಿ ನೀರಿನ ಪ್ರಮಾಣ ಕಮ್ಮಿ ಆಯಿತು ಅಂತಂದರೆ ಫಿಟ್ ಬರುತ್ತೆ. ಉಪ್ಪಿನ ಪ್ರಮಾಣ ಮೇಲೆ ಕಮ್ಮಿ ಆಯಿತು ಅಂತಂದರೆ ಫಿಟ್ ಬರುತ್ತೆ. ಸೋಡಿಯಂ ಕಮ್ಮಿ ಆಯಿತು ಅಂತಂದರೆ ಬ್ಲಡ್ಡಲ್ಲಿ ಫಿಟ್ಸ್ ಬರುತ್ತೆ. ಸೋಡಿಯಂ ಜಾಸ್ತಿ ಆಯಿತು ಅದರಿಂದನೂ ಫಿಟ್ಸ್ ಬರುತ್ತೆ. ಕ್ಯಾಲ್ಶಿಯಂ ಕಮ್ಮಿ ಆಯಿತು ಅದರಿಂದ ಫಿಟ್ಸ್ ಬರುತ್ತೆ. ಮೆಗ್ನೀಷಿಯಂ ಕಮ್ಮಿ ಆಯಿತು ಅದರಿಂದ ಫಿಟ್ಸ್ ಬರುತ್ತೆ.